Friends, welcome to my channel Kedumane Kannada Vlog. ಇನ್ನೊಂದು ವೆಲ್ಕಮ್ ಟು ಮೈ ಚಾನಲ್ ಕೆಳಮನೆ ಕನ್ನಡ ಬ್ಲಾಗ್ಸ್. ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ, ಪಾರ್ಕ್ ಇದೆ ಮನೆ ಎದುರುಗಡೆ, ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ಹೊಸ ಮನೆಗೆ ಒಂದು ಸ್ವಲ್ಪ ಸ್ಟೀಲ್ ಸ್ಟ್ಯಾಂಡು, ಕೆಲವೊಂದು ಐಟಮ್ಸ್ಗಳು ತರೋದಿದೆ. ಒಂದು ಫ್ಯಾನ್ ಎಲ್ಲ ತರಬೇಕು, ಹಂಗಾಗಿ ಅದಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ ನಾನು, ದೇವರಾಜು. ಹಂಗಾಗಿ ಇವತ್ತಿನ ಬ್ಲಾಗ್ನ ಶುರು ಮಾಡಿದ್ದೀನಿ. ಅದಕ್ಕಿಂತ ಮುಂಚೆನೇ ಹೇಗಿರುತ್ತೆ ಇವತ್ತಿನ ಬ್ಲಾಗ್ಸ್ ಆಗುತ್ತೆ ಅಂತ ನೀವು ಪೂರ್ತಿಯಾಗಿ ನೋಡಿ, ಇಲ್ಲಿ ಸ್ಕಿಪ್ ಮಾಡಿಬಿಡಿ. ಹಾಗೆಯೇ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಬನ್ನಿ ಮತ್ತೆ ಆಗ್ತಾಡ ಶುರು ಮಾಡೋಣ ಇವತ್ತಿನ ಬ್ಲಾಗ್ನ. ಮಾರ್ಕೆಟ್ಗೆ ಹೋಗ್ಬಿಟ್ಟು ಬಂದಮೇಲೆ ಸಿಗ್ತೀನಿ. ಹಾಗೆ ಬ್ಲೌಸ್ ಇಸ್ಕೊಂಬರೋದಕ್ಕೆ ಹೋಗಬೇಕು, ಹೊಲಿಲಿಕ್ಕೆ ಕೊಡ್ತಾರೆ. ಅವ್ರ ಮನೆಗೆ ಹೋಗಿ ಇಸ್ಕೊಂಡು ಲೈನಿಂಗ್ ತೊಗೊಬರೋಕ್ಕೆ ಹೋಗಬೇಕು. ಬನ್ನಿ ಹೋಗೋಣ. ಆಂಟಿ ಮನೆಗೆ ಬಂದಿದ್ದೀನಿ. ಸೀರೆಗಳು ಬ್ಲೌಸು ಕೊಟ್ಟಿದ್ದಾರೆ ಒಂದು 6, ಅದನ್ನ ಇಸ್ಕೊಂಡು ಮನೆ ಹತ್ರ ಬಂದೆ. ಈಗ ಲೈನಿಂಗ್ ತರಕ್ಕೆ ಹೋಗುವ. ಬನ್ನಿ, ಎಷ್ಟು ಬ್ಲೌಸ್ ಕೊಟ್ಟಿದ್ದಾರೆ ನೋಡೋಣ. ಇಷ್ಟು ಬ್ಲೌಸ್ಗೆ ಲೈನಿಂಗ್ಗಳು ತರಬೇಕು. 2, 3, 4, 5 ಮತ್ತು ಇನ್ನೊಂದೆಲ್ಲ 6 ಬ್ಲೌಸಿಗೆ ಲೈನಿಂಗ್ ತರಬೇಕು. ನನ್ನ ಮಿಷಿನ್ ಹೀಗಿದೆ. ಆ್ಯಕ್ಚುಲಿ ಕಿಟಕಿ ಮುಂದೆ ಇಟ್ಕೊಂಡ್ರೆ ನನಗೆ ಎಕ್ಸ್ಟ್ರಾ ಬೆನಿಫಿಟ್ಸ್, ಚೆನ್ನಾಗಿ ಹೊಲಿಬೋದು, ಬೆಳಕು ಚೆನ್ನಾಗಿ ಬರುತ್ತೆ. ಇದನ್ನು ತೋರಿಸ್ಬೋದಿತ್ತಲ್ವಾ? ಹಾಂ, ಫೋಟೋ ತೆಗೆಯೋಣ ಅಲ್ವಾ? ಫೈನಲಿ ಈ ಒಂದು ಸ್ಟೀಲ್ ಸ್ಟ್ಯಾಂಡ್ನ ತೊಗೊಂಡು ಬಂದೆ. 1000 ರೂಪಾಯಿ ಆಯಿತು ಇದಕ್ಕೆ. ಏನಕ್ಕೆ ಅರ್ಜೆಂಟಿಗೆ ತೊಗೊಂಡು ಬಂದೆ ಅಂದರೆ, ಈಗ ಆ್ಯಕ್ವಾಗಾರ್ಡ್ನ ಫಿಟ್ ಮಾಡಲಿಕ್ಕೆ ಮತ್ತು ವಾಷಿಂಗ್ ಮಿಷಿನ್ ಫಿಟ್ ಮಾಡಲಿಕ್ಕೆ ಬರ್ತಾರೆ. ಡ್ರಿಲ್ಲಿಂಗ್ ಮಿಷಿನ್ ತರ್ತಾರೆ ಅಲ್ವಾ? ಏನೇ ಆದ್ರೂ ಹೊಸ ಮನೆ ಆಗಿರೋದ್ರಿಂದ ಸಡನ್ನಾಗಿ ನಾವು ಮಳೆಗಳೆಲ್ಲ ಹೊಡ್ಕೊಳಕ್ಕೆ ಹೋದರೆ ಚೆಕ್ಕೆಲ್ಲ ಎದ್ದೇಳುತ್ತೆ. ಹಾಗಾಗಿ ಡ್ರಿಲ್ಲಿಂಗ್ ಮಿಷಿನಲ್ಲಾದರೆ ನೀಟಾಗಿ ಗಟ್ಟ ಎಲ್ಲನ ಹಾಕಿ ನೀಟಾಗಿ ಹೊಡ್ಕೊಡ್ತಾರೆ, ಎಲ್ಲೂ ಸ್ಕ್ರ್ಯಾಚಸ್ ಆಗ್ದಂಗೆ. ಅದಕ್ಕೋಸ್ಕರ ತಂದಿಟ್ಕೊಂಡ್ವಿ. ಎಲ್ಲ ಒಂದೇ ಸತಿ ಆಗಿಬಿಡುತ್ತೆ ಕೆಲಸ ಅಂದ್ಬಿಟ್ಟು. ಪೂರ್ತಿಯಾಗಿ ವೀಡಿಯೋಸ್ನ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. 1000 ರೂಪಾಯಿ ಕೊಡ್ಬೋದಾ ಅಂತ ಕಾಮೆಂಟ್ ಮಾಡಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈಗ ವಾಷಿಂಗ್ ಮಿಷಿನ್ ಫಿಟ್ ಮಾಡಲಿಕ್ಕೆ ಮತ್ತು ಆ್ಯಕ್ವಾಗಾರ್ಡ್ನ ಫಿಟ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಇವರು ನನ್ನ ನನ್ನ ಬ್ರದರ್ ಫ್ರೆಂಡು, ನನ್ನ ಬ್ರದರ್ಗಿಂತ ಹೆಚ್ಚು ಅಂತಲೇ ಹೇಳ್ಬೋದು. ರಾಘವಣ್ಣ ಅಂತ. ನಮ್ಮ ಮನೇಲಿ ಈ ಥರ ಆ್ಯಕ್ವಾಗಾರ್ಡ್ ಆಗಿರ್ಬೋದು, ಈ ಥರ ಏನಾದರೂ ವಾಷಿಂಗ್ ಮಿಷಿನ್ಗಾಗಿರ್ಬೋದು, ಈ ಥರದ್ದೆಲ್ಲ ಕೆಲಸಗಳಿಗೆ ಅಣ್ಣನೇ ಬರೋದು. ಈ ರೀತಿ ಡ್ರಿಲ್ಲಿಂಗ್ ಮಿಷಿನಲ್ಲಿ ಮಾಡಿಸ್ಕೊಂಡ್ರೆ ಅಂದರೆ ಏನು ಸ್ಕ್ರ್ಯಾಚಸ್ ಆಗೋಲ್ಲ, ಎಕ್ಸ್ಟ್ರಾ ಏನು ಒಡೆದೋಗೋ ಥರ ಎಲ್ಲ ಆಗೋಲ್ಲ. ಹಂಗಾಗಿ ಎಲ್ಲ ಮಾರ್ಕೆಲ್ಲ ಮಾಡ್ಕೊಂಡು ನೀಟಾಗಿ ಮಾಡ್ತಾರೆ ಅಲ್ವಾ? ಹಂಗಾಗಿಯೇ ನಾನು ತಕ್ಷಣ ಹೋಗಿನೇ ತೊಗೊಂಡು ಬಂದೆ ಅವ್ರು ಬರೋದ್ರಲ್ಲಿ ಮಾರ್ಕೆಟ್ಗೆ ಹೋಗಿ.
ಅದಕ್ಕೆ ಮೇನ್ ಬೇಕಾಗಿದ್ದಿತ್ತು. ಅದಕ್ಕೆ 1,000 ಕಣಮ್ಮ, ಅದಕ್ಕೆ ಸುಮ್ಮನೆ. ಇನ್ನೊಂಚೂರು ಈ ಕಡೆಗೆ ಹೊಡಿರಿ, ಇನ್ನೊಂದು ಸ್ವಲ್ಪ ಈ ಕಡೆಗೇನೆ. ಹಾಂ ಹಂಗೆ. ಹಾಂ ಗೊತ್ತಿಲ್ಲ ಸರಿ. ಹಾಗೆ ಆಕ್ವಾಗಾರ್ಡು, ಸ್ಟೀಲ್ ಸ್ಟ್ಯಾಂಡು ಮತ್ತು ಹಿಂದ್ಗಡೆಗೆ ಮಾಪ್ ಎಲ್ಲನೂ ನೇತಾಕೋದಕ್ಕೆ ಒಂದು ಮಳೆ ಹೊಡೆಸ್ಕೊಂಡೆ. ಹಾಗೆಯೇ ಈಗ ಫ್ಯಾನ್ ಫಿಟ್ ಮಾಡಲಿಕ್ಕೆ ಬರ್ತಾರೆ, ನನ್ನ ಅಣ್ಣನೇ ಬರ್ತಾನೆ. ಈ ಥರ ಫ್ಯಾನ್ ತಂದಿದ್ದಾರೆ. ಒಂದಿತ್ತು, ಇನ್ನೊಂದು ಹೊಸದು ತೊಗೊಬಂದಿತ್ತು. ಲೂಮಿನಸ್ ಕಂಪ್ನಿದು 3 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ. 1700 ಚಿಲ್ಲರೆ ಆಯಿತು ಅಂತ ಹೇಳಿದ್ರು ದೇವರಾಜು. ಮೆರೂನ್ ಕಲರಲ್ಲಿ ತಂದಿದ್ದಾರೆ. ವೈಟ್ ಕಲರ್ ಸೀಲಿಂಗ್ ಇರೋದ್ರಿಂದ ಮೆರೂನ್ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ ನನಗೂ ಅನ್ನಿಸ್ತಾ ಇದೆ. ಡಾರ್ಕ್ ಮೆರೂನಲ್ಲ, ಸ್ವಲ್ಪ ರೆಡ್ಡಿಶ್ ಮೆರೂನು. ನಿಮ್ಗೇನು ಅನ್ನಿಸ್ತು? ಈ ಕಲರ್ ಇಷ್ಟ ಆಯಿತಾ? ಹಾಗೆ ಅವ್ನು ಬರೋದ್ರಲ್ಲಿ ಫ್ಯಾನ್, ಈ ಥರದ ಹಳೆ ಫ್ಯಾನ್ ಇತ್ತಲ್ವ, ಅದನ್ನೆಲ್ಲ ಜೋಡಿಸಿ ರೆಕ್ಕೆ ಎಲ್ಲನೂ ರೆಡಿ ಮಾಡ್ತಾಯಿದ್ದಾರೆ ದೇವರಾಜು. ಹಾಗೆ ಅವ್ರು ಫ್ಯಾನೆಲ್ಲ ರೆಡಿ ಮಾಡಿಟ್ರು. ನಾನು ಅಣ್ಣ ಬರೋದ್ರಲ್ಲಿ ಬ್ಲೌಸ್ ಕಟಿಂಗ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಕೆಳಗಡೆನೇ ಕಟ್ ಮಾಡೋದು. ಅಮ್ಮನ ಮನೆಗೆ ಹೋದರೆ ಟೇಬಲ್ ಇದೆ, ಕೆಲವೊಂದು ಸಲ ಅಲ್ಲೂ ಕಟ್ ಮಾಡ್ಕೊಂಡು ಬರ್ತೀನಿ. ಈಗ ಫ್ರೀ ಆಗಿದ್ನಲ್ಲ ಅಂತ ಇಲ್ಲೇ ಕಟ್ ಮಾಡ್ತಿದ್ದೆ. ದೇವರಾಜು ಪಾಪು ಎಲ್ಲ ಇದ್ರೆಲ್ಲ ಮಾತಾಡಿಕೊಂಡು ಅವರು ಅದು ಇದು ಕೇಳ್ತಾನೆ ಇರ್ತಾರೆ. ಹಂಗಾಗಿ ಅಮ್ಮನ ಮನೆ ಹತ್ರ ಹೋದರೆ ಇನ್ನು ಅಲ್ಲಿಂದ ಇಲ್ಲಿಗೆ ಓಡಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಉಳ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಚಿಟ್ಟೆನ ಇಟ್ಕೊಂಡು ಕಟ್ ಮಾಡೋದೇ ಒಂದು ಟಾಸ್ಕ್ ನನಗೆ. ಸದ್ಯ ಏನೂ ತಂಟೆ ತಕರಾರು ಮಾಡಲಿಲ್ಲ. ಹಂಗೂ ಸಣ್ಣ ಪುಟ್ಟ ಚೇಷ್ಟೆಗಳು ಮಾಡೋದು ಅಡ್ಜಸ್ಟ್ ಆಯಿತು. ಸದ್ಯ ಬೇಗ ಬೇಗ ಕಟ್ ಮಾಡಿಕೊಂಡೆ. ಫ್ರೆಂಡ್ಸ್, ಏನಾದರೂ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಷನ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ವಿಡಿಯೋ ಫಸ್ಟು ನೋಟಿಫಿಕೇಷನ್ ನಿಮಗೇ ಬರುತ್ತೆ. ನಾನಿಲ್ಲಿ ಬೋಟ್ ನೆಕ್ ಬ್ಲೌಸ್ನ ಕಟ್ಟಿಂಗ್ ಮಾಡಿ ಇಟ್ಕೊತಾ ಇದ್ದೀನಿ. ಕಟ್ ಮಾಡೋದು ಒಂದೇ ನನಗೆ ಟಾಸ್ಕು. ಅದಾದಮೇಲೆ ಈಸಿಯಾಗಿ ಹೊಲ್ದಾಕ್ಬಿಡ್ತೀನಿ. ಸಾಮಾನ್ಯವಾಗಿ 2-3 ಕಟ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಡೈಲಿ ಒಂದೊಂದು ಟೈಮ್ ಸಿಕ್ತಂಗೆ ಸ್ಟಿಚ್ ಮಾಡ್ಕೊತೀನಿ. ಈ ರೀತಿ ದಿನದಲ್ಲಿ ಟೈಮ್ನ ಈ ರೀತಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ನಾನು ನನ್ನ ಕೆಲಸಗಳನ್ನ ಮಾಡ್ಕೊತೀನಿ. ಕೆಲಸ ಹುಡ್ಕೊಂಡು ಮಾಡ್ತಾಯಿರ್ತೀನಿ. ತೀರಾ ಕೆಲವೊಂದು ಸಲ ಬೇಜಾರಾದಾಗ ಅಮ್ಮನ ಮನೆ ಹತ್ರ, ನಮ್ಮ ದೊಡ್ಡಮ್ಮನ ಮನೆ ಎಲ್ಲ ಅಲ್ಲೆಲ್ಲ ಇರೋದ್ರಿಂದ ನಮ್ಮ ಅತ್ತಿಗೆದಿರೋ ಇವ್ರ ಜೊತೆ ಎಲ್ಲ ಕಾಲ ಕಳೀತೀನಿ. ಆದಷ್ಟು ನಾನು ಸ್ವಲ್ಪ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಬಿಡ್ತೀನಿ. ಚಿಟ್ಟೆನೂ ಇರ್ತಾಳೆ ಅಲ್ವಾ, ಹಂಗಾಗಿ ಯಾರಿಗಾದರೂ ಬ್ಲೌಸ್ ಕಟ್ಟಿಂಗು, ಸ್ಟಿಚಿಂಗು ಯಾವ ರೀತಿ ಏನಾದರೂ ನಿಮಗೆ ವೀಡಿಯೋಸ್ ಬೇಕು ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಆದಷ್ಟು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಫ್ರಂಟು ಬ್ಯಾಕು ಕಟ್ ಮಾಡಿ ಇಟ್ಕೊಂಡೆ. ಈಗ ಫಸ್ಟಿಗೆ ತೋಳು ಕಟ್ ಮಾಡ್ಕೊಂಡು ಬಿಡ್ತೀನಿ ಸ್ಯಾರಿ ಪೀಸಲ್ಲೇ. ಯಾಕೋತ್ತಾ ಲೈನಿಂಗ್ ಪೀಸ್ ಸ್ವಲ್ಪ ಕಮ್ಮಿ ಇದೆ, ಅಟ್ಯಾಚ್ ಮಾಡಿಕೊಂಡು ತೋಳು ಕಟ್ ಮಾಡಬೇಕು. ಹಾಗಾಗಿ ಸ್ಯಾರಿ ಪೀಸಲ್ಲೇ ತೋಳನ್ನ ಎಷ್ಟು ಬೇಕು ಉದ್ದದಲ್ಲಿ ನೋಡ್ಕೊಂಡು ಕಟ್ ಮಾಡಿಕೊಂಡ್ರೆ ನಾನು ಆಮೇಲಿಂದ ಸ್ಟಿಚ್ ಮಾಡುವಾಗಲೇ ತೋಳನ್ನ ಕಟ್ಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊತೀನಿ.
ಈಗ ಬ್ಲೌಸ್ ಎಲ್ಲ ಕಟಿಂಗ್ ಮಾಡಿಟ್ಟೆ. ಫ್ಯಾನ್ ಫಿಟ್ ಮಾಡ್ಲಿಕ್ಕೆ ಬಂದರು. ಅಷ್ಟರಲ್ಲಿ ದೇವರಾಜು ಅಮ್ಮನ ಮನೆಗೆ ಹೋಗಿ ಈ ಒಂದು ಟೇಬಲ್ ತಂದಿಟ್ಕೊಂಡಿದೆ ಅಮ್ಮ ಸೆಲ್ಫ್ ಮೇಲೆಲ್ಲ ಇಟ್ಕೊಳ್ಳೋಕ್ಕೆ ಅಂತ. ಹಂಗಾಗಿ ಅದನ್ನ ತಂದಿಟ್ಟಿದ್ದಾರೆ, ಫ್ಯಾನ್ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು. ಈಗ ಇನ್ನೇನು ಅವ್ರು ಬಂದೆಲ್ಲ ರೆಡಿ ಮಾಡ್ಕೊಳ್ಳೋದು ಅಷ್ಟೇ. ಹಾಗೆ ಇವನು ಬಂದು ನಮ್ಮ ದೊಡ್ಡಪ್ಪನ ಮಗ. ನಮ್ಮ ಮನೇಲೇ ಬಾಡಿಗೆಗಿರೋದು ಅಮ್ಮರ ಮನೆ ಮೇಲ್ಗಡೆ. ವೈರ್ ಸ್ವಲ್ಪ ಕಮ್ಮಿ ಆಗಿದೆ, ತೊಗೊಂಡು ಬರೋಗು ಅಂತ ಹೇಳ್ದೆ. ಹಂಗಾಗಿ ಅಮ್ಮನ ಮನೆ ಹತ್ರಕ್ಕೆ ಬಂದಿದ್ದೆ. ವೈರ್ ಇಸ್ಕೊಂಡು ಹೋಗ್ತಾಯಿದ್ದೆ. ಹಿಂದ್ಗಡೆ ನಮ್ಮ ದೊಡ್ಡಮ್ಮ ನಮ್ಮ ಅಜ್ಜಿ ಎಲ್ಲ ಚೌಕಾಬಾರ ಆಡ್ತಾಯಿದ್ರು. ಸಂಜೆ ಆಯಿತು ಅಂದರೆ ಈ ರೀತಿ ಚೌಕಾಬಾರ ಎಲ್ಲ ಆಡ್ತಾರೆ. ನಾನು ಕೆಲವೊಂದು ಸಲ ಹೋಗಿ ಜಾಯ್ನ್ ಆಗ್ತೀನಿ, ಚೆನ್ನಾಗಿರತ್ತೆ. ನಿಮಗೂ ಈ ರೀತಿ ಎಲ್ಲ ಆಟ ಆಡೋದಕ್ಕೆಲ್ಲ ಇಷ್ಟ ಆಗುತ್ತೆ. ಹಳ್ಳಿಗುಳಿ ಮನೆ ಇವೆಲ್ಲ ಆಡ್ಲಿಕ್ಕೆ ನಂಗೆ ತುಂಬಾ ಇಷ್ಟ. ಫೈನಲಿ ಫ್ಯಾನು ರೂಮ್ಗೆ ಮತ್ತು ಹಾಲ್ಗೆ ಫಿಟ್ ಆಯಿತು. ಹಳೇದು ಯಾವುದಿತ್ತು ಅದನ್ನು ರೂಮ್ಗೆ ಹಾಕಿ ಹೊಸದನ್ನು ಹಾಲ್ಗೆ ಹಾಕಿದ್ವಿ. ಇನ್ನು ನಾನು ಸೋಮವಾರ ಪೂಜೆ ಎಲ್ಲ ಮಾಡಬೇಕಲ್ವ, ಹಂಗಾಗಿ ಇವರೆಲ್ಲರೂ ಬಂದು ಕೆಲಸ ಎಲ್ಲ ಮಾಡಿಬಿಟ್ಟು ಹೋಗಲಿ ಅಂದ್ಬಿಟ್ಟು ಕಾಯ್ತಾ ಇದ್ದೆ. ಸಂಜೆ ಪೂಜೆ ಮಾಡೋಣ ಅಂದ್ಬಿಟ್ಟು ಸಂಜೆಗೆ ಒಂದೇ ಸಲ ಎಲ್ಲ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಸಿಂಚು ಬಂದು ಮನೆ ಒರೆಸಿದ್ಲು. ಹಾಗೆ ಮಾರ್ಕೆಟ್ಗೆ ಹೋಗಿ ಈರುಳ್ಳಿ, ಬೆಳ್ಳುಳ್ಳಿ, ಕೆಲವೊಂದು ತರಕಾರಿಗಳು ಬೇಕಿತ್ತು, ಅದನ್ನೆಲ್ಲ ತೊಗೊಂಡು ಬಂದೆ. ರೇಟ್ ಮಾತ್ರ ಈರುಳ್ಳಿ ಗಗನಕ್ಕೆ ಹೋಗಿದೆ. 100 ರೂಪಾಯಿಗೆ 2 kg ಮೀಡಿಯಮ್ ಸೈಜಿಂದು, ದಪ್ಪದು 100 ರೂಪಾಯಿಗೆ 1.5 kg. ಹಾಗೆ ನೋಡ್ಬೋದು. ಹೂವು ತೊಗೊಂಡು ಬಂದೆ. ನಾಳೆಗೆ ಮತ್ತು ಇವತ್ತಿಗೆ 1-2 ದಿನ 3 ದಿನ ಇಟ್ಟು ಮಡಿಸ್ಬೋದು ಅಂದ್ಬಿಟ್ಟು ಫ್ರೆಶ್ ಆಗಿ 50 ರೂಪಾಯಿ ಮಾರು. 30 ರೂಪಾಯಿಗೂ ಎಲ್ಲ ಇದ್ವು, ಅದಷ್ಟು ಚೆನ್ನಾಗಿರಲಿಲ್ಲ. ಹಾಗೆ ಮೆಂತ್ಯ ಸೊಪ್ಪು ರೇಟು ಸಹ ಜಾಸ್ತಿ ಆಗಿದೆ. 30 ರೂಪಾಯಿಗೆ 2 ಕಟ್ಟು. ಹಾಗೆಯೇ ಫ್ರೆಶ್ ಆಗಿ ನನಗೆ 2 ದಿನಕ್ಕೆ ಆಗೋಷ್ಟು ತೊಗೊಂಡು ಬಂದಿದ್ದೀನಿ. ಬೀನ್ಸು, ಮುಳುಗಾಯಿ ಮತ್ತು ಬೆಂಡೆಕಾಯಿ ಇಷ್ಟನ್ನು ತೊಗೊಂಡು ಬಂದೆ. ಜೊತೆಗೆ ರಾಗಿ ಹಸಿಟ್ಟು ಬಿಡಿಸ್ಬೇಕಾಗಿತ್ತು. ನಾನು ರಾಗಿ ಹಸಿಟ್ಟು ಬಿಡಿಸ್ಲಿಕ್ಕೆ ಕೆಲವೊಂದು ಸಾಮಗ್ರಿಗಳು ಖಾಲಿಯಾಗಿದ್ವು, ಅವನ್ನೆಲ್ಲ ತಗೊಬಂದು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ಹೇಗೆ ಬಿಡಿಸ್ತೀನಿ ಮಾಡ್ತೀನಿ ಅಂತ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಾಕ್ತೀನಿ, ಯಾವ ಪದಾರ್ಥಗಳನ್ನೆಲ್ಲ ಬಳಸಿ ಮಾಡ್ತೀನಿ ಅಂದ್ಬಿಟ್ಟು. ಇಷ್ಟೆಲ್ಲ ಮಾಡಾದಮೇಲೆ ಟೀನ ಬೇಯಕ್ಕೆ ಇಟ್ಕೊಂಡೆ. ನನಗೂ ದೇವರಾಜಿಗೂ ಅಂದ್ಬಿಟ್ಟು ಟೀ ಮಾಡ್ಕೊಂಡು ಕುಡಿದು ಆಮೇಲೆ ಸ್ನಾನ ಮಾಡಲಿಕ್ಕೆ ಹೋಗಬೇಕು. ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಾಯಿತು. 7 ಗಂಟೆ 7 ನಿಮಿಷ ಆಗಿದೆ. ಹೊರಗಡೆ ವೆದರ್ ತೋರಿಸ್ತೀನಿ ಬನ್ನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತೇನ್ರಿ, ನಮ್ಮ ಮನೆ ಮುಂದೆ ನಿಂತ್ಕೊಂಡ್ಬಿಟ್ರೆ ತುಂಬ ಚೆಂದ ಫೀಲಿಂಗ್ ಆಗುತ್ತೆ. ರಾತ್ರಿ ಹೊತ್ತು ಗಿಡ ಮರಗಳು, ಲೈಟಿಂಗ್ಸು, ಮನೆಗಳೆಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಇದೆಲ್ಲ ತೋರಿಸೋದ್ರಲ್ಲಿ ನಾನು ಸ್ನಾನ ಮಾಡ್ಕೊಂಡು ಬಂದೆ. ದೀಪ ಹಚ್ಚಿ, ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಸೋಮವಾರ. ಹಾಗಾಗಿ ಈಶ್ವರನ ಟೆಂಪಲ್ಗೆ ಮತ್ತು ಚೆನ್ನಕೇಶ್ವರನ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಈಶ್ವರನ ಟೆಂಪಲಲ್ಲಿ ವೀಡಿಯೋಸ್ ಮಾಡ್ಕೋಬೋದು, ಫೋಟೋಸ್ ತೊಗೋಬೋದು. ಅದೇ ಚೆನ್ನಕೇಶ್ವರ ಟೆಂಪಲಲ್ಲಿ ವೀಡಿಯೋಸು ಫೋಟೋಸು ತೆಗಿಯೋದಕ್ಕಾಗಲ್ಲ. ಹಂಗಾಗಿ ನಾನು ಆದಷ್ಟು ಈಶ್ವರನ ಟೆಂಪಲ್ ವೀಡಿಯೋನ ಮಾಡ್ಕೊತೀನಿ ಸಿಂಪಲ್ಲಾಗಿ. ಸಾಮಾನ್ಯವಾಗಿ ಅಭಿಷೇಕ ಇದ್ದೇ ಇರುತ್ತೆ, ಹಾಗೆ ಇವತ್ತು ಕೂಡ ಇರುತ್ತೆ. ಅಭಿಷೇಕ ಮಾಡುತ್ತಾ ಇರ್ತಾರೋ ಅಥವಾ ಅಲಂಕಾರನೇ ಆಗಿರುತ್ತೋ ನೋಡೋಣ. ಏನೇ ಆದರೂ ಪೂಜೆ ಮುಗಿಯೋದ್ರಲ್ಲಿ 9 ಗಂಟೆ ಆಗುತ್ತೆ. ನಾವು ಹೋಗಿ ಕೈ ಮುಕ್ಕೊಂಡು ಹಾಗೆಯೇ ಒಂದು 10 ನಿಮಿಷ ಕೂತಿದ್ದು ದರ್ಶನ ಮಾಡ್ಕೊಂಡು ಬರ್ತೀವಿ ಅಷ್ಟೇ. ಕೆಲವೊಂದು ಸಲ ಲೇಟಾಗಿ ಏನಾದರೂ ಹೋದರೆ ಪೂರ್ತಿ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಇಸ್ಕೊಂಡು ಬರ್ತೀವಿ. ಫೈನಲಿ ಸಂಜೆ ಪೂಜೆ ಕೂಡ ಮುಗಿಸ್ದೆ. ಇದೆಲ್ಲ ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಅಂತ. ಈಗ ಈಶ್ವರನ ಟೆಂಪಲ್ಗೆ ಹೋಗಬೇಕು. ನಾನು ಅದಕ್ಕೋಸ್ಕರನೆಲ್ಲ ಫ್ಯಾನ್ ಫಿಟ್ಟು ಇವೆಲ್ಲ ಕೆಲಸಗಳದ್ದೆಲ್ಲ ಮುಗಿದ್ಬಿಟ್ರೆ ನೀಟಾಗಿ ಒಂದು ಸಲ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡ್ಬೋದು ಅಂದ್ಕೊಂಡು ಸಂಜೆವರೆಗೂ ವೆಯ್ಟ್ ಮಾಡಿ ಇವಾಗ ಪೂಜೆ ಮುಗಿಸಿದ್ದೀನಿ. 7 ಗಂಟೆ ಹತ್ತಿರ ಆಗಿದೆ. ಈಗ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ಅಮ್ಮನ ಮನೆ ಹತ್ರ ಚಿಟ್ಟೆನ್ ಬಿಟ್ಟು ನಾನು ಸಿಂಚು ಇಬ್ಬರು ಹೋಗ್ಬಿಟ್ಟು ಬರ್ತೀವಿ. ಬನ್ನಿ ಇವಾಗ ಈಶ್ವರನ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ. ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತೀರ್ಥೆಲ್ಲ ತೊಗೊಂಡು ನಾನು ಮನೆಗೆ ಬಂದು ದೇವರಾಜುಗೆ ನಮಗೆಲ್ಲ ಅಡುಗೆ ಮಾಡ್ಕೋಬೇಕಿತ್ತಲ್ಲ. ದೇವರಾಜು ಮಟನ್ ಸಾರು ತಿಂತಾರೆ, ಭಾನುವಾರದಿತ್ತು. ಹಂಗಾಗಿ ನಮಗೆ ಮಾತ್ರ ಬೇಳೆ ಸಾಂಬಾರಿಗೆ ಮಾಡ್ಕೊಂಡ್ವಿ. ನಾನು ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ, ಮುದ್ದೆ ಕಲಿಸ್ಕೊಂಡು ಕುಡಿದ್ಬಿಡೋಣ ಇವತ್ತು ಅಂತ. ಹಾಗೆ ಮುದ್ದೆ ಕೂಡ ಮಾಡಿದೆ. ಮುದ್ದೆ ಮಾಡಿ ರೈಸ್ ಮಾಡಿದೆ. ಸಾಂಬಾರೆಲ್ಲ ಇತ್ತಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಮಜ್ಜಿಗೆಗೆ ಜೀರಿಗೆ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಕಡ್ಕೊಂಡಿರ್ತೀನಿ. ಅದಕ್ಕೆ ಮುದ್ದೆ ಮತ್ತು ಉಪ್ಪಿನಕಾಯಿ ಬೆರೆಸ್ಕೊಂಡು ತಿನ್ಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಇಷ್ಟ ಕಾಮೆಂಟ್ ಮಾಡಿ.
ನೋಡ್ಬೋದು ಈ ರೀತಿಯಾಗಿ ನನಗೆ ತುಂಬಾ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ. ಸ್ವಲ್ಪ ಹೊಟ್ಟೆ ತಂಪು ಕೂಡ ಆಗುತ್ತೆ. ಏನಾದರೂ ಹೀಟ್ ಇಂಥದ್ದೇನಾರು ಇದ್ದಾಗ ಅಂಬಲಿ ಮಾಡ್ಕೊಂಡು ಕುಡಿಯೋದಕ್ಕಿಂತ ಈ ಥರ ಮುದ್ದೆ ಕಲಿಸ್ಕೊಂಡು ಕುಡಿದ್ರೆ ಹೆಚ್ಚಿನ ಬೆನಿಫಿಟ್ ಸಿಗುತ್ತೆ. ಅಜ್ಜಿ ಕೂಡ ಬೇಳೆ ಸಾಂಬಾರಲ್ಲಿ ಅನ್ನ ಊಟ ಮಾಡ್ತಾಯಿದ್ದೆ. ಚಿಟ್ಟೆ ಅಂತೂ ಅಜ್ಜಿಗೆ ಎಷ್ಟು ಟಾರ್ಚರ್ ಕೊಡ್ತಾಳೆ ಗೊತ್ತಾ. ಅಮ್ಮನ ಮನೆಯಿಂದ ಊಟ ಮುಗಿಸ್ಕೊಂಡು ಬಂದು ಬೆಂಡೆಕಾಯಿ ತಂದಿದ್ದೆ ಅಲ್ವಾ, ನಾಳೆ ತಿಂಡಿಗೆ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಎಲ್ಲ ತೊಳೆದು ಸೋರಿಕ್ತಾ ಇದ್ದೀನಿ. ಹಾಗೆ ಚಪಾತಿ ಹಿಟ್ಟು ಕೂಡ ಈಗಲೇ ಕಲಸಿ ಇಟ್ಬಿಡ್ತಿದ್ದೀನಿ. ಗಟ್ಟಿಯಾಗಿ ಕಲಸಿಟ್ರೆ ಬೆಳಗ್ಗೆ ನೀಟಾಗಿ ಸಾಫ್ಟಾಗಿ ಅರಳಿರುತ್ತೆ. ಈಗ ಟೈಮ್ ಬಂದು ನೋಡ್ಬೋದು 9:15 ಆಗಿದೆ. ಇವತ್ತಿನ ವ್ಲಾಗ್ ಹೇಗೆ ಸಾಕ್ತು ಅಂತ ಇಷ್ಟ ಆದರೆ ಕೆಳಮನೆ ಕನ್ನಡ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಕೂಡ ಮಾಡಿ. ಈಶ್ವರನ ಟೆಂಪಲ್ ಎಲ್ಲ ಒಂದು ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಈ ಮನೆಯಲ್ಲಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.